ಅಪ್ಪ ಅಮ್ಮ ಮಕ್ಕೊಂಡಾರೆ ಏನೋ. ನಾನು ಏನು ಸೌಂಡ್ ಮಾಡ್ದೆ ಹೋಗಿ ಆ ನಕ್ಲೆಸ್ನ ನಾನು ತೊಗೊಂಡು ಹೋಗಲೇಬೇಕು. ಇಲ್ಲ ಅಂದರೆ ಇವತ್ತು ನನ್ನ ಕತೆ ಮುಗಿದು ಹೋಗ್ಬಿಡ್ತತಿ, ನಾನು ಸತ್ತ ಹೋಗ್ಬಿಡ್ತಾನೆ. ಇಲ್ಲ ಇಲ್ಲ, ನಾನು ಅವ್ರ ಕೈಯಾಗ ಸಿಕ್ಕೊಂಡ ಸಾಯೋದಕ್ಕಿಂತ ಮುಂಚೆ ನಾನು ಹೋಗಿ ಇದನ್ನು ಅವ್ರಿಗೆ ಕೊಟ್ಟು ನನ್ನ ಜೀವನ ನಾನು ಉಳಿಸ್ಕೋಬೇಕು. ನಾನು ಮತ್ತೆ ಇಲ್ಲಿ ಇಂಥದ ತಂದ ಇಡಬೇಕು ಸುಮಾರ್ದು. ಈ ಕೆಲಸನ ನಾನು ಬೇಗ ಬೇಗ ಮಾಡ್ಬೇಕು. ಅವ್ವ ಅಪ್ಪ ಯಾರು ಎದ್ರೂ ನನ್ನ ಕೆಲಸಕ್ಕೆ ತೊಂದರೆ ಆಕತಿ. ಇಲ್ಲ ಇಲ್ಲ, ನಾನು ಅಂದ್ಕೊಂಡಿರೋದೆಲ್ಲ ಆಗಲೇಬೇಕು. ನಾನು ಹೆಂಗೆ ಪ್ಲ್ಯಾನ್ ಮಾಡ್ಯಾನಲ್ಲ ಹಂಗೆ ಆಗ್ಬೇಕು. ಇದು ತೊಗೊಂಡು ಹೋದ್ಮೇಲೆ ಅವಾಗ ಅಕಸ್ಮಾತ್ ಏನಾರ ಗೊತ್ತಾದ್ರೆ ಏನು ಮಾಡ್ಬೇಕು ಅನ್ನೋದನ್ನು ಆಮೇಲೆ ಬಂದಮೇಲೆ ಯೋಚನೆ ಮಾಡ್ತಾನೆ. ಈಗ ಮೊದಲು ಇಲ್ಲಿಂದ ತೊಗೊಂಡು ನಾವು ಹೋಗೋಣ. ಹಬ್ಬ ಮಕ್ಕೊಂಡಾರ, ನಾನೀಗ ನನ್ನ ಕೆಲಸನ ಮಾಡಬೇಕು. ಏನು ಗೊರ್ಕೆ ಹೊಡಿತೀರಿ, ಸುಮ್ಮ ಮಕ್ಕುರಿ. ಅಯ್ಯೋ, ಅವ್ವ ಏನಾರ ಎತ್ಬಿಟ್ಲೇನ? ಏನು ನಿಂತ್ಕೊಂಡಾಗ ಮಾತಾಡತ್ತಾಳ? ಒಂದು ಕ್ಷಣ ಎದೇನ ಚಲ್ಲಂತಲ್ಲಿವ. ನಮ್ಮವ್ವ ತಾಯಿ ಸುಮ್ಮಕ್ಕೋಬೇ ಅವ್ವ. ಎಲ್ಲೈತಿ ಎಲ್ಲೈತಿ? ಹಬ್ಬ ಸಿಕ್ತು. ಇವಾಗ ನಾನು ಹೋಗಬೇಕು. ಮತ್ತಿಲ್ಲ ಅಂದ್ರೆ ನಾನು ಇವ್ರು ನೋಡಿಬಿಟ್ರೆ ನನ್ನ ಕತೆ ಅಷ್ಟೆ. ಅಮ್ಮ ನನ್ನ ಕ್ಷಮಿಸ್ಬಿಡಮ್ಮ, ನಾನು ನಿನಗೆ ಮೋಸ ಮಾಡಕತ್ತೀನಿ. ನಾನೇನು ಕೂಡಿಸಿ ಇಟ್ಟು ಮಾಡಿಸಿರೋಂಥ ಈ ನೆಕ್ಲೆಸ್ನ ತೊಗೊಂಡು ಹೋಗಿ ಸಾಲಕ್ಕೆ ಮಾರಾಕತ್ತೀನಿ. ನನ್ನ ಕ್ಷಮಿಸ್ಬಿಡ್ಬೆ. ಆದರೆ ನನಗೆ ನಾನು ಇಂಥದ್ದೊಂದು ಮಾಡಿಸ್ಕೊಡ್ತೇನೆ. ನೀನು ಪ್ರೀತಿಯಿಂದ ಅಮ್ಮಗಂತ ಕಷ್ಟಪಟ್ಟು ಕೂಡಿಟ್ಟಿರೋ ಹಣನ ಈ ನೆಕ್ಲೆಸ್ ಮಾಡಿಸಿದಿ. ಆದ್ರೆ ನನ್ನ ಒಂದು ಕೆಟ್ಟ ಕೆಲಸಕ್ಕೆ ನಾನು ಇದನ್ನು ಉಪಯೋಗಿಸ್ಕೊಂಗೆ ಆತಬೆ. ನನ್ನ ಕ್ಷಮಿಸ್ಬಿಡ್ಬೆ. ನನ್ನ ತಪ್ಪಾತು. ನಾನಿದ್ರೆ ನಿನಗಿಂಥದ್ದು ಇನ್ನೊಂದು 10 ಮಾಡಿಸ್ಕೊಡ್ತೇನೆ. ಆದ್ರೆ ಅವ್ರು ನನಗೆ ಏನಾದರೂ ಮಾಡಿ ಕೊಂದುಬಿಟ್ರೆ ನೀನು ಪಶ್ಚಾತ್ತಾಪ ಪಡ್ತಿದ್ದಿ. ನಾನು ಕೊಡ್ತಿದ್ನಲ್ಲ ಅಂತ ಅಂತಿದ್ದಿ. ಆದ್ರೆ ನೀನು ಕೇಳಬೇಕಂತ ಅನ್ಕೊಂಡು ನೀನು ಕೊಡಲಿಲ್ಲ ಅಂತಿದ್ರೆ ನಾನೇ ಕಳ್ತನ ಮಾಡಿದ ಅನ್ನೋದು ಗೊತ್ತಾಗ್ತದಲ್ಲ. ಅದಕ್ಕೆ ನಾನು ನಿನ್ನ ಕೇಳಕ್ಕೆ ಹೋಗಲಿಲ್ಲ. ತುಡುಗು ಮಾಡಿ ತೊಗೊಂಡು ಹೊಂಟೇನೆ. ಕಳ್ಳ ಅನ್ನೋ ಪಟ್ಟ ಕಟ್ಕೊಂಡೆ ತೊಗೊಂಡು ಹೊಂಟೇನೆ. ನನ್ನ ಕ್ಷಮಿಸ್ಬಿಡ್ಬೇ ಯವ್ವ, ನನ್ನ ಕ್ಷಮಿಸ್ಬಿಡು. ಅಪ್ಪ ನನ್ನ ಕ್ಷಮಿಸ್ಬಿಡಪ್ಪ. ನಾನು ನಿಮ್ಮಿಬ್ಬರಿಗೂ ಮೋಸ ಮಾಡಕತ್ತೇನೆ. ಕಷ್ಟಪಟ್ಟು ದುಡಿಯೋ ನೀವು, ನಾನು ಯಾವುದೋಸ್ಕರ ಸಾಲ ಮಾಡಿ ಈಗ ನೀವು ಕಷ್ಟಪಟ್ಟಿರೋ ಈ ಹಣದಿಂದ ತಂದಿರುವಂಥ ಈ ಸಾಲನ ನಾನು ತೊಗೊಂಡು ಹೋಗಕತ್ತೀನಿ. ನನ್ನ ಕ್ಷಮಿಸ್ತೀರಿ ಅಂತ ಅಂದ್ಕೊಂಡೀನಿ. ನಾನು ಬರ್ತೀನಿ. ನನ್ನ ಕ್ಷಮಿಸ್ಬಿಡಿ ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಮ್ಮ. ಏನು ಮಾಡಬೇಕು ಅಂತ ಗೊತ್ತಾಗ್ತ ನನಗಿದ ದಾರಿ ಸಿಕ್ಕಿಬಿಟ್ಟತಿ. ಈ ದಾರಿ ಇಲ್ಲಾಂದ್ರೆ ನಾನು ಬದುಕೋದಕ್ಕೂ ಆಗಂಗಿಲ್ಲ. ಅದಕ್ಕಾಗಿ ನಾನು ಇದನ್ನ ತೊಗೊಂಡು ಹೋಗಕತ್ತೀನಿ. ನನ್ನ ಕ್ಷಮಿಸ್ಬಿಡ್ರಿ. ನನಗೆ ಬೇರೆ ಯಾವುದೋ ಆಪ್ಷನ್ಸು ಇಲ್ಲ. ಏನು ಮಾಡಬೇಕು ಅನ್ನೋದು ತಲೆಯಲ್ಲಿ ಹೊಳಿತಾ ಇಲ್ಲ. ಅವ್ವ ಇದನ್ನ ತೋರಿಸ್ಲಿಲ್ಲ ಅಂದಿದ್ರೆ ನನಗಿದು ಸಿಗ್ತಾನೂ ಇರಲಿಲ್ಲ. ಇಲ್ಲ, ನಾನು ಇವಾಗ ಹೋಗಲೇಬೇಕು. ತಡ ಮಾಡಿದಷ್ಟು ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದರೆ ಎಲ್ಲ ಮಾನ ಮರ್ಯಾದೆಲ್ಲ ಹೋಗ್ಬಿಡ್ತತಿ. ನಂದಷ್ಟೇ ಅಲ್ಲ, ನಮ್ಮ ಅಪ್ಪ ಅಮ್ಮಂದು ಮಾನ ಮರ್ಯಾದೆ ತೆಗ್ದಂಗೆ ಆಗ್ತತಿ. ಇಲ್ಲ, ನಾನಿವಾಗ ಹೋಗಲೇಬೇಕು. ನನ್ನ ಕ್ಷಮಿಸ್ಬಿಡ್ರಿ. ಯಾರಿಗೂ ಈಗ ಅಂದಂಗೆ ಆಗತ್ತತಿ. ಯಾರು ಅಯ್ಯ, ಈ ಹೊತ್ನಾಗ ನಿಮ್ಗೆ ಯಾರು ಇರ್ತಾರ? ಸುಮ್ಮ ಮಕ್ಕುರಿ. ಅಲ್ಲ, ನನಗೂ ಅನಿಸ್ತು ಬಿಡು, ಯಾರು ಇರ್ತಾರೆ ತಗೋರಿ, ಮಕ್ಕಳು ಸುಮ್ಮನೆ. ಸರಿ ಆಯ್ತು, ಮಲ್ಕೊ. ಹಲೋ, ನಾನು ಇಲ್ಲಿ ಬಂದ ಕಾಯಕತ್ತೇನೆ. ನೀವಿನ್ನೂ ಎಲ್ಲದರಿ? ಇನ್ನೂ ಯಾವಾಗ ಬರ್ತೀರಿ? ಇನ್ನೂ ನಾನು ಎಷ್ಟೊತ್ತು ಕಾಯಬೇಕು? ನನಗೆ ಟೈಮ್ಗೆ ಕೆಲಸಕ್ಕೆ ಲೇಟ್ ಆಗುತ್ತೆ. ನೀವು ಸ್ವಲ್ಪ ಬೇಗ ಬಂದ ಇದನ್ನು ತೊಗೊಂಡು ಹೋಗ್ರಿ. ನನಗೆ ಉಳಿದಿರೋ ದುಡ್ಡನ್ನ ನೀವು ಕೊಡಬೇಕಾಗತ್ತೆ. ಬರೋ ತನಕ ಕಾಯೋಕ್ಕೂ ಆಗೋದಿಲ್ವಾ ನಿನಗೆ? ಬರ್ತಾನೋ ತಡಿ, ನಾನು ಬರೋ ಗಂಟೆ ಅಲ್ಲೇ ನಿಂತ್ಕೊ. ಇಲ್ಲ ಸರ್, ನಾನು ಕಾಯಕತ್ತಾನೆ. ಇನ್ನೂ ಎಷ್ಟೊತ್ತಂತ ಕಾಯಬೇಕು? ನನಗೆ ಗೊತ್ತಾಗಬಲ್ತು. ನನಗೆ ಕೆಲಸಕ್ಕೆ ಟೈಮ್ ಆಗುತ್ತಲ್ಲ, ಅದಕ್ಕಾಗಿ ನಾನು ಕೇಳತ್ತಿರೋದು. ಸರಿ ನಾನು ಇಲ್ಲೇ ನಿಂತಿರ್ತೀನಿ, ನೀವು ಬನ್ನಿ. ನೀವು ಬರೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನೀನು ಇನ್ನೂ ಬರಾಕತ್ತಿಲ್ಲ? ನಾನು ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಕೆಲ್ಸಕ್ಕಂದ್ರೆ ಮತ್ತು ಲೇಟ್ ಆದರೆ ನನ್ನನ್ನು ಬೆಳಿಗ್ಗೆ ಬಾ ಅಂತಾರೆ. ಮತ್ತು ನಾನು ಬೆಳಿಗ್ಗೆ ಹೋದರೆ ನಮ್ಮ ಮನ್ಯಾಗ ಯಾಕೆ ಬೆಳಿಗ್ಗೆ ಹೊಂಟಿದ್ದಿ, ರಾತ್ರಿ ಹೋಗಿದ್ದಿಲ್ಲ ಅಂತ ಅಂತಾರೆ. ಇವು ನೋಡಿದ್ರೆ ಇನ್ನೂ ಬರಾಕತ್ತಿಲ್ಲ. ಏನಪ್ಪ ಮಾಡೋದು ಇವಾಗ? ಇನ್ನೂ ಯಾವಾಗ ಬರ್ತಾನೆ ಈ ಬಡ್ಡಿ ಮಗ? ಬಾಸ್, ನನ್ನ ಮಗ ಇಲ್ಲೇ ನಿಂತ ನೋಡಿ. ಕಾದು ನನಗಂತೂ ಸಾಕಾಗೋಗೈತಿ. ಯಾವಾಗ ಬರ್ತಾನೆ ಏನೋ ಬಾಸ್ ಅಂತ. ಬಾಸ್ ಅಮ್ಮೋಗ್. ಅಯ್ಯೋ, ಬಂದ ಬಿಟ್ಟನ? ನಾನು ಬೈದಿದ್ದು ಏನಾರ ಕೇಳಿಸ್ತಾನೆ ಮತ್ತೆ ಅವನಿಗೆ? ನಮಸ್ತೆ ಸರ್. ನಮಸ್ತೆ. ಅದು
ನಾನು ಭಾಳ ತಿಂದ ಕಾಕೊಂತ ಕೂತಿದ್ನಿ, ಅದಕ್ಕೆ ಅವ್ರಿಗೆ ಮ್ಯಾನೇಜರ್ಗೆ ಫೋನ್ ಮಾಡಿದ್ನಿ, ಅವರ ಬರ್ತಾನಂದ್ರು. ನೀವು ಬಂದಾರೇನ್ರಿ? ನಾನು ಬಂದನ. ಕೊಡ್ಬೇಕಾಗಿರೋದು ನನಗಲ್ಲ, ಏನು ಅವನಿಗ್ಯಾ? ನಾನು ಕೊಟ್ಟಿದ್ದೆ ತಾನ. ಹಾಂ, ಎಷ್ಟಂತ ನಿನಗೆ ಕೇಳೋದು? ಎಷ್ಟು ಕಾಡ್ಸಿದ್ದು ನೀನು? ಒಂದಿನ 2 ದಿನ? ಹಾಂ, ಹಂಗೆ ಕಾಡಿಸ್ತಾನೆ ಅಂತೇಳಿ ಹಂಗೆ ಕಾಡಿಸ್ಬೇಕು ಅನ್ಕೊಂಡ್ಬಿಡ್ತೀನ? ಹಾಂ, ನೋಡೋ ಬಡ್ಡಿ ಮಗನ, ಬಡ್ಡಿ ಸಮೇತ ನೀನು ಇವಾಗ ಕಟ್ಟಬೇಕು ರೊಕ್ಕ. ಹಾಂ, ಇದು ನಮ್ಮದು ದಂಧೆಗೆ ನೀನು ಯಾರಿಗಾದ್ರೂ ಹೇಳ್ದೆ ಅನ್ಕೋ, ನೀನು ನಾವು ಹುಟ್ಲಿಲ್ಲ ಅನಿಸ್ಕೊಡ್ತೇನೆ, ನೆನ್ಪಿಟ್ಕೋ ಏನ? ನಮ್ಮ ಸರ್ ಹೇಳೋದು ಅರ್ಥ ಆಯ್ತಿಲ್ಲ ನಿನಗೆ? ಹಾಂ ಹಾಂ, ಅರ್ಥ ಆಯಿತು. ನಾನು ನಿಮಗೆ ಬಡ್ಡಿ ಅಸಲು ಎಲ್ಲ ಸೇರಿಸೇ ಕೊಡ್ತೇನೆ. ಅದು 5 ಲಕ್ಷದೈತಿ. ನಾನು ನಿಮಗೆ ಕೊಡಬೇಕಾಗಿರೋದು 3 ಲಕ್ಷ. ಇನ್ನು 2 ಲಕ್ಷ ನೀವೇ ನನಗೆ ಕೊಡಬೇಕು. ಏನು ಮಾತಾಡತ್ತೀನಿ ನೀನು? ಏನು ಮಾತಾಡತ್ತೀನಿ ಅನ್ನೋದು ಗೊತ್ತೈತೇನ? ನನ್ನ ಕೈಗೆ ಒಂದ್ಸರಿ ದುಡ್ಡು ಬಂದು ಮುಟ್ಟಿದ್ರ 1 ಪೈಸಾನು ನಿನ್ನ ಕೈಗೆ ವಾಪಸ್ ಸಿಗಂಗಿಲ್ಲ, ನೆನ್ಪಿಟ್ಕ. ಅಯ್ಯೋ ಸರ್, ಹಾಗೆಲ್ಲ ಅನ್ಬೇಡ್ರಿ. ನಮ್ಮವ್ವ ಕಷ್ಟಪಟ್ಟ ದುಡ್ದ ಅದನ್ನು ನಮ್ಮ ತಂಗಿ ಮದ್ವೆಗೆ ಅಂತ ಮಾಡಿಸಿಟ್ಟಾಳ. ನಾನು ಅದನ್ನು ಅವ್ರಿಗೆ ಗೊತ್ತಿಲ್ದಂಗೆ ತುಡುಗು ಮಾಡ್ಕೊಂಡೆ ಇವಾಗ ತೊಗೊಂಡು ಬಂದೇನೆ. ನೀವು 2 ಲಕ್ಷ ಕೊಟ್ರೆ ಅಷ್ಟ್ರಾಗ ನಾನು ಮಾಡಿಸಿ ಹೋಗಿ ಅದನ್ನು ಅಂತದ ಅಲ್ಲೇ ಇಟ್ಬಿಡ್ತಾನೆ. ನೀವೇನಾರ ಕೊಡಲಿಲ್ಲ ಅಂದ್ರೆ ನನಗೆ ಭಾಳ ತೊಂದರೆ ಆಗ್ತೈತಿ. ನೋಡ್ರಿ, ನಾನು ನಿಮಗೆ ಕೊಡಬೇಕಾಗಿರೋದು 3 ಲಕ್ಷ. ನೀವು 3 ಲಕ್ಷ ಅಷ್ಟೇ ತೊಗೋಬೇಕು. 2.5 ಲಕ್ಷ ನನ್ನ ಸಾಲ ಇದ್ರೆ ಅಸಲು ಬಡ್ಡಿ ಎಲ್ಲ ಸೇರಿಸಿ 3 ಲಕ್ಷ ಆಗೈತಿ. ನಾನು ನಿಮ್ಗೆ ಶುದ್ಧ 3 ಲಕ್ಷ ಕೊಡ್ತೇನೆ. ಉಳಿದಿರೋ 2 ಲಕ್ಷನ ನೀವು ನನಗೆ ಇವಾಗ ಕೊಡ್ಬೇಕು. ನೀವು ಕೊಟ್ರೆ ನಾನು ಕೊಡ್ತೇನೆ, ಇಲ್ಲ ಅಂದ್ರೆ ನಾನು ಕೊಡಂಗಿಲ್ಲ. ಏನೋ ಮಾತಾಡ್ತಾ ಇದೀಯ ನೀನು? ಏನು ಮಾತಾಡ್ತಾ ಇದೀಯ ನೀನು? ನಿನಗೊಂದು ಇಟ್ರ ಏನನ್ನೋದು ಗೊತ್ತಾಗ್ತತಿ? ನೀನಾದ್ರೂ ಹೇಳೋ ಅವನಿಗೆ. ನಿನಗೆ ನಮ್ಮ ಸರ್ ಹೇಳೋದು ಅರ್ಥ ಆಗತ್ತೆ ಇಲ್ಲೋ? ಹಾಂ, ಅವ್ರ ಕೈಗೆ ಒಂದ್ಸರಿ ದುಡ್ಡು ಬಂದು ಹತ್ತಿದ್ರೆ ನಿಂದು ಕೊಡೋದನ್ನ ಮಕ್ಕದ ಮೇಲೆ ಬಿಸಾಕ್ತಾರ ಅವರು. ಅವರು ಯಾವುದನ್ನು ಇಟ್ಕೊಳಕ್ಕೆ ಹೋಗಂಗಿಲ್ಲ. ಅಂತಾದ್ರಾಗ ನಿಂದು ಇಟ್ಕೋತಾರೆ ನೀ 2 ಲಕ್ಷ ರೂಪಾಯಿ ತಗೋ, ನಿನ್ನ ಮಕ್ಕಕ್ಕೆ ಇವಾಗ ಬಿಸಾಕ್ತಾರ. ಅಯ್ಯೋ, ಅವ್ರು ಕೊಟ್ಟರೆ ನಾನು ಈಗ ಕೈಯಾಗಿಂದ ಕೊಟ್ಬಿಡ್ತೇನೆ. ಫಸ್ಟ್ ಅವ್ರಿಗೆ ಕೊಡಂತೇಳಿ, ಹಿಂದಾಗಡೆ ಕೊಡಲಿಲ್ಲ ಅಂದ್ರೆ ಏನು ಮಾಡೋದು? ನಾನು ನಿನ್ನ ನಂಬಿ ಅದನ್ನು ತೊಗೊಂಡು ಬಂದೆ. ನೀ ನನಗೆ ಮೋಸ ಮಾಡೋಕೆ ಹೋಗಬೇಡ. ನಾನು ಯಾಕೆ ಮೋಸ ಮಾಡಲಿ? ಹಾಂ, ನಾನು ಯಾಕೆ ಮೋಸ ಮಾಡಲಿ? ಮೋಸ ಮಾಡೋಂಗಿಲ್ಲ. ನಮ್ಮ ಸರ್ ಯಾವತ್ತಿದ್ರು ನಿಯತ್ತಾಗಿರೋರಿಗೆ ಅವರು ನಿಯತ್ತಾಗಿ ಇರ್ತಾರೆ. ಯಾರು ನಾಟಕ ಮಾಡ್ತಾರಲ್ಲ ಅಂಥವ್ರಿಗೆ ಅಷ್ಟೇ ಅವರು ಎಲ್ಲ ಕಿತ್ಕೊಂಡು ಕಳಿಸೋದು. ನಿನಗೆ ಕೊಡ್ತಾರೆ ಸರ್. ಅವನಿಗೆ 2 ಲಕ್ಷ ಅಂದರೆ ಅದು 5 ಲಕ್ಷದ ನೆಕ್ಲೆಸ್ ಇದೆ. ಅವನಿಗೆ ಅದರಲ್ಲಿ ನಮ್ಮದು ಅಸಲು ಬಡ್ಡಿ ಎಲ್ಲ ಸೇರಿಸಿ 3 ಲಕ್ಷ ಆಗಿದೆ ಟೋಟಲ್. ನಾವು ಅವನಿಗೆ 2 ಲಕ್ಷನ ವಾಪಸ್ ಕೊಡಬೇಕು ಅಂತ ಅವ್ನು ಕೇಳ್ತಾ ಇದ್ದಾನೆ. ಅವನಿಗೆ 2 ಲಕ್ಷ ಕೊಟ್ಟರೆ ಅವನು ಆ ನೆಕ್ಲೆಸ್ನ ಕೊಟ್ಟು ಹೋಗ್ತಿರ್ತಾನಂತೆ. ವಾಟ್ ಆರ್ ಯು ಡೂಯಿಂಗ್? ಹಾಂ, ಸಮಥಿಂಗ್ ರಾಂಗ್? ನೋ ಸರ್, ನೋ. ಅದು ನಾನು ಏನು ಹೇಳ್ತಾ ಇದ್ದೀನಂದ್ರೆ, ಅವನು ನಿಮ್ಗೆ ಕೊಡಬೇಕಾಗಿರೋದು 3 ಲಕ್ಷ. 2 ಲಕ್ಷ ಅಸಲು ಬಡ್ಡಿ ಎಲ್ಲ ಸೇರಿಸಿ 3 ಲಕ್ಷ ಅವನು ಕೊಡ್ತಾ ಇದ್ದಾನೆ. 2 ಲಕ್ಷ ನಾವು ಅವನಿಗೆ ವಾಪಸ್ ಅಂದರೆ ರಿಟರ್ನ್ ಮಾಡಬೇಕು. ಓ, ಅಚ್ಚ, ಓಕೆ, ತಗೋ. ಅವನಿಗೆ ಮುಖದ ಮೇಲೆ ಬಿಸಾಕು. ನಮಗೆ ಮೊದಲು ನೆಕ್ಲೆಸ್ ಕೊಟ್ಟು ಅವನಿಗೆ ಇಲ್ಲಿಂದ ತೊಲಗ್ತಾ ಇರಂತ ಹೇಳು. ಸರಿ ಬಾಸ್, ಅರ್ಥ ಆಯ್ತಾ ನಿನಗೆ? ತಗೋ 2 ಲಕ್ಷ. ನೆಕ್ಲೆಸ್ ಎಲ್ಲೈತಿ? ಈ 2 ಲಕ್ಷ ತೊಗೊಂಡು ನೆಕ್ಲೆಸ್ ಕೊಟ್ಟು ಹೋಗ್ತಾ ಇರ್ಬೇಕು. ಹಿಂದೆ ಹೊಳ್ಳಿ ತಿರುಗಿಸೋದು ನೋಡಬಾರ್ದು. ಇನ್ನೊಂದು ಸರಿ ಹಿಂದೆ ಹೊಳ್ಳಿ ತಿರುಗಿ ನೋಡಿದಂದ್ರೆ ಆಮೇಲೆ ಬೇರೆನೇ ಆಗ್ತತಿ. ಅಯ್ಯೋ ಇಲ್ಲ, ನಾನು ಹಾಗೆಲ್ಲ ಮಾಡಲ್ಲ. ನೀವು ನನಗೆ ದುಡ್ಡು ಕೊಟ್ರೆ ನಾನು ಇವಾಗಲೇ ಕೊಟ್ಟು ಸುಮ್ಮನೆ ಹೋಗ್ತಾ ಇರ್ತೀನಿ. ನನಗೂ ತುಂಬ ಕೆಲಸಗಳಿದಾವೆ, ನಾನು ಅವನ್ನೆಲ್ಲ ಮಾಡ್ಕೋಬೇಕು. ಅದನ್ನೆಲ್ಲ ಬಿಟ್ಟು ನಾನಿಲ್ಲಿ ಏನು ಮಾಡೋಕ್ಕಾಗ್ತೈತಿ? ನಾನು ಡ್ಯೂಟಿಗೆ ನಾಳೆನೇ ಹೋಗ್ತೇನೆ, ಇವತ್ತು ಹೋಗೋಕ್ಕೂ ಆಗಂಗಿಲ್ಲ. ಟೈಮ್ ಆಗಿ ಹೋಗಿದ್ದು ಆಲ್ರೆಡಿ. ನಿಂದು ರಾಮಾಯಣ ನನ್ನ ಮುಂದೆಲ್ಲ ಹೇಳೋಕ್ಕಂತ ನಿಂದ್ರಕ್ಕೆ ಹೋಗ್ಬೇಡ. ದುಡ್ಡು ತಗೋ, ನೆಕ್ಲೆಸ್ ಕೊಡು, ಹೋಗ್ತಾ ಇರ್ಬೇಕು. ಸರಿ ಅಣ್ಣ, ಕೊಡ್ತೀನಿ. ಈ ವಯಸ್ಸಲ್ಲಿ ಇದೆಲ್ಲ ನಿನಗೆ ಬೇಕಾಗಿತ್ತಾ? ಹಾಂ, ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿ. ನೀನು ತಗೋ, ನಡಿ. ಸರಿ ಬಾಸ್. ಅಲ್ಲ, ಇವ್ ನೋಡಕ್ಕೆ ಸ್ವಲ್ಪ ಸಚಿನ್ ಹಂಗೆ ಕಾಣ್ತಾನಲ್ಲ? ಇಲ್ಲ, ಸಚಿನ ಬೇರೆ ಅದಾನು, ಇವನ ಬೇರೆ ಅದಾನು. ಎಲ್ಲರೂ ಏನು ಸಚಿನ್ ಆಗಕತ್ತಾನ? ಒಬ್ರಂಗೆ 7 ಜನ ಇರ್ತಾರೋ. ಹಂಗಂತ ನೋಡಿದವರೆಲ್ಲ ಸಚಿನ್ ಅನ್ನಕತ್ತೇನ? ಅಲ್ಲ, ಸಚಿನ್ ಇಂಥ ಎಲ್ಲ ಕೆಲಸ ಎಲ್ಲ ಯಾಕೆ ಮಾಡ್ತಾನೆ? ಸಚಿನ್ಗೆ ಕಣ್ಣು ಕಾಣಂಗಿಲ್ಲ. ಚಸ್ಮಾ ಹಾಕೊಂಡ್ರಟ್ಟ ಕಣ್ಣು ಕಾಣ್ತದೆ ಅವನಿಗೆ. ಇವನು ಚಸ್ಮಾನೂ ಹಾಕೊಂಡಿಲ್ಲ. ಅವನಿಂಥ ಸರಿಯಾಗಿರೋ ಎಲ್ಲ ಹಾಕೋಂಗಿಲ್ಲ. ಡ್ರೆಸ್ ಅದು ಎಲ್ಲ ಒಂದೇ ಥರನೂ ಇರ್ತಾವೆ. ನಾನೇನು ಹುಚ್ಚರಂಗೆ ಯೋಚನೆ ಮಾಡಕತ್ತೇನಲ್ಲ? ಸರಿ, ಒಬ್ಬರಂಗೆ 7 ಜನ ಇರ್ತಾರೆ. ಹಂಗಂತ ಎಲ್ಲರೂ ಸಚಿನ್ ಅನ್ಕೊಂತ ಕುಂದ್ರಕ್ಕಾಗ್ತದೇನು? ನೋಡಿ, ನಾನು ಕೊಟ್ಟು ಕಾಸ ಹೋದ್ರಾತು. ಇನ್ನೂ ಏನು ಯೋಚನೆ ಮಾಡತ್ತಿದ್ದಿ? ತೊಗೋಬೇಕು, ಕೊಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು ಅಂತ ಹೇಳಿಲ್ಲ ನಿನಗೆ? ಸರಿ, ಕೊಡ್ತೀನಿ ತಡ್ರಿ. ತಗೊಳ್ಳಿ, ಇದೇ ನೆಕ್ಲೆಸ್. ಹಬ್ಬ, ಕೈಗೆ ದುಡ್ಡು ಬಂದು ಸತ್ತು. ನಾನಿವಾಗ ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಸರ್ ತಗೊಳ್ಳಿ. ಈ ನೆಕ್ಲೆಸ್ ನೋಡ್ತಾನೆ ಇರ್ಬೇಕು ಅನಿಸ್ತತಿ.
ಡಿಸೈನ್ ಮಾತ್ರ ಸೂಪರಾಗಿ ಐತಿ. ತಗೊಳ್ಳಿ ಸರ್. ಎಷ್ಟು ಚಂದ ಐತಿದು ನಕ್ಲಿಸು. ವಾವ್, ವಂಡರ್ಫುಲ್, ಬ್ಯೂಟಿಫುಲ್, ಎಕ್ಸಲೆಂಟ್. ನಿಜ ಇದು ನನ್ನ ಮಗಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡೇನು. ಸರಿ ಸರಿ, ನಡಿ ಮನೆಗೆ ಹೋಗೋಣ ಏನು. ನಾನು ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡಿ ಮನೆಗೆ ಹೋಗ್ಬೇಕು. ನಾಳೆ ಎಷ್ಟೊತ್ತಿದ್ರು ನನ್ನ ತಂದು ಮತ್ತೆ ಅದೇ ಜಾಗಕ್ಕೆ ಅದನ್ನು ಇಡಬೇಕು. ಹಾಂ, ಅಂಥದ್ದು ಡಿಸೈನ ಅದೇ ಥರ ಮಾಡಿಕೊಡಂತ ಹೇಳಬೇಕು. ಉಳಿದಿರೋ ರೊಕ್ಕನ ನಾನು ಆಮೇಲೆ ಕೊಡ್ತೀನಂತ ಹೇಳಬೇಕು. ಅದೇ ಅಂಗಡಿಯಾಗ ಮಾಡಿಸ್ಬೇಕು. ಇದು ನಿಜ ಬಂಗಾರದನ ಅಲ್ವಾ ಸರ್ ಅಂತ ಚೆಕ್ ಮಾಡಿಸ್ಬೇಕಲ್ಲ ಸರ್. ಇದು ನಿಜ ಬಂಗಾರನೇ ಅನಿಸುತ್ತೆ. ನೋಡೋಣ, ನಾಳೆ ಚೆಕ್ ಮಾಡ್ಸೋಣ. ಹಂಗೇನಾದರೂ ಇದು ಸುಮಾರಾಗಿದ್ರೆ ಅವನನ್ನು ಎಳ್ಕೊಂಡು ಹೋಗಿ ಕುತ್ತಿಗೆ ಹಿಡಿದು ಹೊಡಿಯೋಣ. ಅವನು ಇನ್ನೊಂದು ಸರಿ ಬದುಕಿರ್ಲೇಬಾರ್ದು ಭೂಮಿ ಮೇಲೆ. ಹಂಗೆ ಮಾಡೋಣ, ನಡಿ. ಸರಿ ಸರ್.